ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ದೇಶಾದ್ಯಂತ ಧಾರ್ಮಿಕ ಕ್ಷೇತ್ರಗಳ ಪರ್ಯಟನೆ ನಡೆಸಿ ಜನವರಿ 9ರಂದು ಶ್ರೀ ಶೀರೂರು ಮೂಲ ಮಠದಿಂದ ಶ್ರೀರಾಮಚಂದ್ರ ದೇವರ ಮತ್ತು ಶ್ರೀ ಮುಖ್ಯಪ್ರಾಣರ ದರ್ಶನ ಮಾಡಿಕೊಂಡು ಹೊರಟು ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವರ ದರ್ಶನ ಮಾಡಿ ಅಲ್ಲಿಂದ ಮಧ್ಯಾಹ್ನ 3 ಗಂಟೆಗೆ ಮೆರವಣಿಗೆಯೊಂದಿಗೆ ಪುರ ಪ್ರದೇಶ ಮಾಡಲಿದ್ದಾರೆ ಎಂದು ಪರ್ಯಾಯ ಸಮಿತಿಯ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಉಡುಪಿ ಶೀರೂರು ಮಠದ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶ್ರೀ ಶೀರೂರು ಪರ್ಯಾಯ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನೇತೃತ್ವದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರ ವತಿಯಿಂದ ಶ್ರೀಪಾದರನ್ನ ಪಟ್ಟದ ದೇವರೊಂದಿಗೆ ಕಡಿಯಾಳಿ ರಾಷ್ಟ್ರೀಯ ಹೆದ್ದಾರಿಯಿಂದ ಬರಮಾಡಿಕೊಳ್ಳಲಾಗುವುದು ಎಂದರು. ಬಾವಿ ಪರ್ಯಾಯ ಶ್ರೀಪಾದರು ಪುರ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಸುಮಾರು 5,000 ಜನ ಸೇರುವ ನಿರೀಕ್ಷೆ ಇದೆ. ಇದರಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ನಾಯಕರುಗಳು, ಭಜನಾ ತಂಡಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯ ಸದಸ್ಯರು, ಯುವಕ ಯುವತಿ ಮಂಡಳದ ಸದಸ್ಯರು, ವಿವಿಧ ಕಲಾ ತಂಡಗಳ ಪ್ರದರ್ಶನಗಳು, ಸಾಂಸ್ಕೃತಿಕ ತಂಡದವರು, ವಿಶೇಷ ಟ್ಯಾಬ್ಲೋಗಳು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಲಿವೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಠಾರು ರತ್ನಾಕರ ಹೆಗ್ಡೆ, ಸಂಚಾಲಕರಾದ ಜಯಕರ ಶೆಟ್ಟಿ ಇಂತ್ರಾಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ 9 ತಾರೀಕಿನ ಈ ಪೂರ್ವ ಪ್ರವೇಶ, ಅದೇ ರೀತಿ ಪೌರ ಸನ್ಮಾನ, ನಿರಂತರವಾಗಿ ರಥಬೀದಿಯಲ್ಲಿ ನಡೆಯುವಂಥ ಈ ಸಂಸ್ಕೃತ ಕಾರ್ಯಕ್ರಮಗಳು 10 ತಾರೀಕಿಗೆ ಹೊರಕಾಣಿಕೆ ಮೂಲಕ ಉಗ್ರಣದ ಮುಹೂರ್ತ, ನಂತರ ಅಲ್ಲಿ ಒಂದು ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಕಾರ್ಯ ನಡೆಯಲಿದೆ. ಇಲ್ಲಿ ಕೂಡ ನಿರಂತರವಾಗಿ 10 ದಿನಗಳ ಕಾಲ ಸಂಸ್ಕೃತ ಕಾರ್ಯಕ್ರಮ ನಡೆಯಲಿದೆ. 17 ತಾರೀಕು ಮತ್ತು ಮುಂದಿನ ಪರ್ಯಾಯದ ಕಾರ್ಯಕ್ರಮ ಅದೇ ರೀತಿ ದೀಪ ಅಲಂಕಾರ ಮಾಡಿದಂಥ ಸಂದರ್ಭದಲ್ಲಿ 15 ತಾರೀಕಿಗೆ ಆ ದೀಪ ಅಲಂಕಾರದ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೆಸಿದೆ. ಅದನ್ನು ಮುಂದೆ ಪತ್ರಿಕೆಯ ಗೋಷ್ಠಿಯ ಮೂಲಕ ನಾವು ತಿಳಿಸಲಿದ್ದೇವೆ. ಅದೇ ರೀತಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರತಿ ಪರ್ಯಾಯದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮೂಲಭೂತ ಸೌಕರ್ಯಕ್ಕೆ ಮನ್ನಣೆಯನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ನಗರಸಭೆ ಮೂಲಕ ನಾವು ರಸ್ತೆಯ ಗುಂಡಿ ಮುಚ್ಚುವಂತಿರ್ಬೋದು, ಅದಕ್ಕೆ ಪ್ಯಾಚ್ ವರ್ಕ್ ಮಾಡುವಂಥ ಕಾಮಗಾರಿ ಮಾಡುವುದು. ಈ ಸರ್ತಿ ವಿಶೇಷವಾಗಿ ಸರ್ಕಾರದ ಅನುದಾನ ಬರುವಂಥ ಸುಧಾರಣೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಲ್ಲಿ ಸುಮಾರು 10 ಕೋಟಿ ರೂಪಾಯಿ ಮೀಸಲಾಗಿದೆ. ಏಕೆಂದರೆ ಆ ಹಣ ಯಾವುದೇ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರಗಳಿಂದ ಅದನ್ನು ಸಂಗ್ರಹ ಆಗ್ತದೆ, ಆ ಕ್ಷೇತ್ರಕ್ಕೆ ಅದನ್ನು ಮೀಸಲಿಡುವಂಥ ಒಂದು ಕಾರ್ಯಕ್ರಮ. ಅದನ್ನು ಆ ಕ್ಷೇತ್ರಕ್ಕೆ ಬಳಸಬೇಕು. ಅದು ವಿಶೇಷವಾಗಿ 10 ಕೋಟಿ ರೂಪಾಯಿ ಅದನ್ನು ನಿನ್ನೆ ದಿನ ನಮ್ಮ ಸಚಿವರ ನೇತೃತ್ವದಲ್ಲಿ, ಅದಕ್ಕೆ ಅಧ್ಯಕ್ಷ ಸಚಿವರಾಗಿರ್ತಾರೆ, ಸಚಿವರ ನೇತೃತ್ವದಲ್ಲಿ ಸಭೆ ಮಾಡಿ 5 ಜನ ಶಾಸಕರ ಸಂಬಂಧದಲ್ಲಿ ನಾನು ಇರಲಿಲ್ಲ, ಅದನ್ನು ಒಪ್ಪಿಗೆ ನೀಡಿದೆ. 5 ಜನ ಶಾಸಕರ ನೇತೃತ್ವದಲ್ಲಿ ಆ ಸಭೆ ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಉಳಿದ 4 ಶಾಸಕರುಗಳು ನಮ್ಮ ಪರ್ಯಾಯ ಉತ್ಸವಕ್ಕೆ ಅವರ ಕ್ಷೇತ್ರಕ್ಕೆ ಬಿಡುಗಡೆಯಾದ ಹಣದಲ್ಲಿ ನಮಗೆ ಸಹಕಾರ ಮಾಡುವ ಮೂಲಕ ಉಡುಪಿಯ ಮೂಲಭೂತ ಸೌಕರ್ಯಕ್ಕೆ 6 ಕೋಟಿ ರೂಪಾಯಿಯನ್ನು ಅದಕ್ಕೆ ನೀಡುವಂಥ ಕಾರ್ಯಕ್ರಮ ನಮ್ಮ ಸಚಿವರ ನೇತೃತ್ವದಲ್ಲಿ ಆಗಿದೆ.